ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವೆಡ್ನೆಸ್ಡೇ ಬ್ಲಾಗ್. ಇವತ್ತು ಬೆಳಗಿನ ತಿಂಡಿಗೆ ಸಿಂಪಲ್ ಆಗಿ ಟೊಮೊಟೊ ಬಾತ್ ಮಾಡ್ತಿದ್ದೀನಿ. ಹಾಗೆ ಇವತ್ತು ಹೊರಗಡೆ ಸ್ವಲ್ಪ ಹೋಗಬೇಕಾಗಿದೆ. ಮನೆಯಲ್ಲೆಲ್ಲ ಗ್ರೋಸರಿ ಐಟಮ್ ಎಲ್ಲ ಖಾಲಿಯಾಗಿದೆ. ಅದನ್ನು ಶಾಪಿಂಗ್ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಸಿಂಪಲ್ಲಾಗಿ ಬೇಗ ಆಗಿಬಿಡುತ್ತೆ ಈ ಟೊಮೊಟೊ ಬಾತ್ ಹೇಳ್ಬಿಟ್ಟು ಈ ಥರದ್ದು ಮಾಡ್ತಿದ್ದೀನಿ. ಹೇಗೂ ಇವತ್ತು ನಮ್ಮ ಮನೆಯವರಿಗೆ ಬೇರೆ ರಜೆ ಇದೆ, ಹೆಂಗೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಇದಾದರೆ ಬೇಗ ಆಗಿಬಿಡುತ್ತೆ, ಕ್ವಿಕ್ಕಾಗಿ ಮಾಡ್ಬೋದು. ಒಂದು 10 ಮಿನಿಟ್ಸ್ಗೆ ಈ ಥರ ಟೊಮೊಟೊ ಬಾತ್ ಮಾಡ್ಕೋಬೋದು. ಇದನ್ನು ಮಾಡ್ಕೊಳ್ಳಿಕ್ಕೆ ನಾನು 3 ಹಣ್ಣ ಇರುವಂಥ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನಾನು ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಟೊಮೊಟೊ ಬಾತ್ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ಗೆ 4ರಿಂದ 5 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಬೇಕಾದ್ರೆ ನೀವು ತುಪ್ಪನೂ ಒಂದು 2 ಸ್ಪೂನಷ್ಟು ಹಾಕ್ಕೋಬೋದು. ನಾನು ತುಪ್ಪನ ಕೊನೆಗೆ ಹಾಕ್ತೀನಿ. ಕೊನೆಗೆ ತುಪ್ಪ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ನಾನು ಕೆಲವೊಂದು ರೆಸಿಪೀಸ್ ಮಾಡಬೇಕಾದ್ರೆ ಕೊನೆಗೆ ಹಾಕ್ತೀನಿ. ಈಗ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಪಲಾವ್ ಎಲೆ ಹಾಗೆ ಸ್ವಲ್ಪ ಸೋಂಪು ಹಾಗೆ ಇದಕ್ಕೆ ಚಕ್ಕೆ ಲವಂಗ ಹಾಗೆ ಇದ್ರ ಜೊತೆಗೆ ಏಲಕ್ಕಿ ಒಂದೆರಡು ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಕಟ್ ಮಾಡಿದಂಥ ಈರುಳ್ಳಿ ಸೇರಿಸ್ಕೊಂಡು ಹಾಗೆ ಇದ್ರ ಜೊತೆಗೇ ಕರಿಬೇವನ್ನ ಹಾಕ್ಕೋಬೇಕು. ಇಲ್ಲಿ ಬಟಾಣಿ ಇದ್ದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನಾನೇ ಬಟಾಣಿ ಇಲ್ಲ, ಇದು ಸಡನ್ನಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಇವತ್ತು. ಇದಾದರೆ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನೇನಾದ್ರು ಮೊದಲೇ ಹಿಂದಿನ ದಿನ ನೈಟೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಬಟಾಣಿ ನೆನೆಸಿಕ್ಬಿಡ್ತೀನಿ. ಇವತ್ತೇನು ಆ ಥರ ಮಾಡ್ಕೊಂಡಿಲ್ಲ ಇವತ್ತು, ಯಾಕಂದರೆ ಇನ್ಸ್ಟೆಂಟಾಗಿ ಆಗಿಬಿಡುತ್ತೆ ಇದಾದರೆ ಅಂತ ಹೇಳ್ಬಿಟ್ಟು ಇದನ್ನು ಚಾಯ್ಸ್ ಮಾಡಿಕೊಂಡು ಮಾಡ್ತಿದ್ದೀನಿ. ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಜಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಕಟ್ ಮಾಡಿದಂಥ ಟೊಮೊಟೊ ಐತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಕಟ್ ಮಾಡಿದಂಥ ಪುದೀನ ಹಾಗೆ ಕೊತ್ತಂಬರಿ ಇವೆರಡೂ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಆ ಟೊಮೊಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ, ಜಸ್ಟ್ ಒಂದು ಪಿಂಚಷ್ಟು ಅರಿಶಿನ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ಸ್ಪೈಸಸ್ ಎಲ್ಲ ಚೆನ್ನಾಗಿ ಕುದಿ ಬರೋವರು. ಆಮೇಲೆ ಇದಕ್ಕೆ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ಸೇರಿಸ್ಕೋಬೇಕು. ಹಾಗೆ ಅಕ್ಕಿನ ಮೊದಲೇ ನೆನೆಸಿಕೊಂಡಿರಬೇಕು. ನಾನಿವತ್ತು 1.5 ಲೋಟ ಅಷ್ಟು ಅಕ್ಕಿ ನೆನೆಸಿಕೊಂಡಿದ್ದೀನಿ. ಅದಕ್ಕೆ 3 ಲೋಟ ಅಷ್ಟು ನೀರನ್ನ ಹಾಕಿಬಿಟ್ಟು ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಕುದಿ ಬರಬೇಕು ಆ ನೀರೆಲ್ಲ. ಅಂಥ ಟೈಮಲ್ಲಿ ನಾವು ನೆನೆಸಿಕ್ಕಿಟ್ಟಂಥ ಅಕ್ಕಿ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಆಗ ಚೆನ್ನಾಗಿ ಕಳಿಸ್ಕೋಬೇಕು. ಹಾಗೆ ಈಗ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ. ನಿಮ್ಗೇನಾದ್ರು ಉಪ್ಪು ಖಾರ ಕಮ್ಮಿ ಅನಿಸಿದ್ರೆ ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೋಬೋದು. ಹಾಗೆ ಅಕ್ಕಿ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕಿಬಿಟ್ಟು ಕೊನೆಗೆ 1 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಕಳಿಸ್ಬಿಟ್ಟು ಮುಚ್ಚಳ ಹಾಕಿ ಒಂದು 3 ವಿಸಿಲ್ ಹಾಕಿಸ್ಕೊಂಡ್ರೆ ಟೊಮೊಟೊ ಬಾತ್ ರೆಡಿಯಾಗುತ್ತೆ. ಇದಂತೂ ಬಿಸಿ ಬಿಸಿ ಟೊಮೊಟೊ ಬಾತ್ ಸೂಪರಾಗಿರುತ್ತೆ. ಈ ಥರ ಇನ್ಸ್ಟೆಂಟಾಗೂ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನಾವೇನಾದ್ರು ಹೊರಗಡೆ ಹೋಗಬೇಕು ಅಂತಂದಾಗ ನಮಗೆ ಟೈಮ್ ಇಲ್ಲ ಅಂತಂದರೆ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ಪೂರ್ತಿ ತಣ್ಣಗಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿತ್ತು ಅಂತ. ನಾವು ಅಕ್ಕಿನ ನೆನೆಸೋದ್ರಿಂದ ರೈಸು ತುಂಬ ಉದುರುದ್ರಾಗೂ ಆಗುತ್ತೆ, ತುಂಬ ಸಾಫ್ಟಾಗೂ ಕುಕ್ ಆಗುತ್ತೆ. ನೀವೀಗ ನೋಡ್ತಿರ್ಬೋದು ಎಷ್ಟು ಉದುರುದ್ರಾಗ ಆಗಿದೆ ಅಂತ. ಟೊಮೊಟೊ ಬಂದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ಕಾಂಬಿನೇಷನ್ ಆಗ್ಬೋದು, ಇಲ್ಲಾಂದರೆ ಈರುಳ್ಳಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ಅದೇನಿಲ್ಲ ಅದನ್ನು ಚಟ್ನಿ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ನಾನಿವತ್ತು ಇದರ ಏನು ಚಟ್ನಿಯನ್ನು ಮಾಡಿಲ್ಲ. ಇದೇ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅಂತ ಹೇಳ್ಬಿಟ್ಟು ಇದ್ರ ಜೊತೆನೇ ಸರ್ವ್ ಮಾಡ್ಕೊಂಡು ತುಂಬಾ ಚೆನ್ನಾಗಿತ್ತು. ಬಿಸಿ ಬಿಸಿಯಾಗಿ ಸೂಪರಾಗಿತ್ತು. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಿಂಗೂ ಮನೆಗೆ ಡ್ರ್ಯಾಗನ್ ಫ್ರೂಟ್ ಇತ್ತು, ಅದನ್ನು ಕಟ್ ಮಾಡ್ಕೊಳ್ಳೋಣ ಪಾಪುಗೆ ಅಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡ್ತಿದ್ದೀನಿ. ಈಗ ಡ್ರ್ಯಾಗನ್ ಫ್ರೂಟ್ ಮೇ ಬಿ ಸೀಸನ್ ಅನಿಸುತ್ತೆ. ತುಂಬಾ ಎಲ್ಲ ಕಡೆನೂ ಡ್ರ್ಯಾಗನ್ ಫ್ರೂಟು ತುಂಬ ಈಗ ಎಲ್ಲಿ ನೋಡಿದ್ರೂ ತುಂಬ ಕಮ್ಮಿ ರೇಟ್ಗೆ ಸಿಗ್ತಿದೆ ಡ್ರ್ಯಾಗನ್ ಫ್ರೂಟ್ ಅಂತ. ಎಲ್ಲಿ ನೋಡಿದ್ರು ಸೇಲ್ ಮಾಡ್ತಾರೆ, ಮೇ ಬಿ ಸೀಸನಿಂದ ಆಗಿರ್ಬೋದು. ಹಾಗೆ ಈ ಥರದ್ದು ನಾವು ಕೆಲವೊಂದು ಸೀಸನ್ ಐಟಮ್ಸ್ ಎಲ್ಲ ಸೀಸನಲ್ಲೇ ತಿನ್ನಬೇಕು, ಮತ್ತೆ ಮತ್ತೆ ಸಿಗಬೇಕಂತ ತುಂಬ ರೇರಾಗೂ ಸಿಗ್ತದೆ, ಕಾಸ್ಟೂ ಜಾಸ್ತಿ ಇರುತ್ತೆ. ಈಗ ಸೀಸನ್ ಆಗಿರೋದು ಇದರಲ್ಲಿ ಪಿಂಕು ಬರುತ್ತೆ, ಆಮೇಲೆ ವೈಟು ಬರುತ್ತೆ. ನಾನಿವತ್ತು ಪಿಂಕ್ ತೊಗೊಬಂದಿದ್ದೆ. ಈ ಡ್ರ್ಯಾಗನ್ ಫ್ರೂಟ್ ಅಂತೂ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲ, ಇದು ಶುಗರ್ ಪೇಷಂಟ್ಸು ಆರಾಮಾಗಿ ತಿನ್ಬೋದು. ಈ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಅದಕ್ಕೆ ಆಲ್ಮೋಸ್ಟ್ ಇವಾಗ ಸೀಸನ್ ಆಗಿರೋದು ಡೈಲಿ ಒಂದೊಂದಾದರೂ ಮಕ್ಕಳಿಗೆ ಕೊಡಿ. ಇದರಲ್ಲಿ ಪಿಂಕ್ ಆದರೂ ಪಿಂಕ್ ಕಲರ್ ಆದರೂ ಕೊಡ್ಬೋದು, ಇಲ್ಲಾಂದರೆ ವೈಟ್ ಕಲರ್ ಯಾವುದಿದ್ರೂ ಒಂದೇ, ಬಟ್ ಕಲರ್ ಅಷ್ಟೇ ಚೇಂಜ್ ಇರ್ತಾವೆ ಅಷ್ಟೇ. ಸೊ ಇದನ್ನು ಸಹ ಪಾಪುಗೆ ಕಟ್ ಮಾಡಿ ಕೊಡ್ತಿದ್ದೀನಿ. ಆದಷ್ಟು ಡೈಲಿ ಮಕ್ಕಳಿಗೆ ಯಾವುದನ್ನು ಒಂದು ಫ್ರೂಟ್ನ ಕೊಡಿ, ಯಾಕಂದರೆ ಅವ್ರಿಗೂ ಅದರಲ್ಲಿರುವಂಥ ವಿಟಮಿನ್ಸ್ ಎಲ್ಲ ಬೇಕಲ್ವ. ಯಾವುದೋ ಒಂದು ಫ್ರೂಟು, ಒಂದು ಆಪಲ್ ಆಗಿರ್ಬೋದು, ನಿಮ್ಮ ಮನೆಗೆ ಯಾವುದು ಅವೈಲೇಬಲ್ ಇರುತ್ತೋ ಅಂಥರ ಫ್ರೂಟ್ನ ಮಕ್ಕಳಿಗೆ ಸಜೆಸ್ಟ್ ಮಾಡಿ. ಹಾಗೆ ಇವತ್ತು ಮಧ್ಯಾಹ್ನ ಹೊರಗಡೆ ಹೋಗಬೇಕಾಗಿರೋದು ಮಧ್ಯಾಹ್ನಕ್ಕೂ ಸಹ ಇವತ್ತು ನಾನು ಅಡುಗೆ ಮಾಡಿಕ್ಬಿಡ್ತೀನಿ. ಇವತ್ತು ಇದಕ್ಕೆ ಟೊಮೊಟೊ ಪಪ್ ಮಾಡೋಣ ಅಂತ ಹೇಳ್ಬಿಟ್ಟು, ಟೊಮೊಟೊ ಪಪ್ಪೂ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ತಿದ್ದೀನಿ. ಇದಾದರೆ ಬೇಗ ಆಗುತ್ತೆ. ನಾನು ಹೊರಗಡೆ ಹೋಗೋ ಅಷ್ಟೊತ್ತಿಗೆ ಇದು ಸಹ ರೆಡಿಯಾಗುತ್ತೆ. ಎಲ್ಲ ಹಾಕಿಬಿಟ್ಟು ಕುಕ್ಕರ್ಗೆ ಇಕ್ಬಿಟ್ರೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಇವತ್ತು ಒಂದು 5 ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೊಟೊ ತೊಗೊಂಡು ಕಟ್ ಮಾಡಿ ಇಕ್ಕೊತಿದ್ದೀನಿ. ಈ ನಾಟಿ ಟೊಮೊಟೊ ಬಳಸಿದ್ದು ನಾನು ಇವತ್ತು ಟೊಮೊಟೊ ಬಾತ್ಗೂ ಸಹ ನಾಟಿ ಟೊಮೊಟೊನೇ ಬಳಸಿದ್ದು. ಇದು ಎಲ್ಲ ಊರಿಂದ ತೊಗೊಬಂದಿದ್ರು. ಸೊ ಇದು ಯಾವುದೇ ರೀತಿ ಕೆಮಿಕಲ್ ಆಗದಿರೋದು ಆರ್ಗ್ಯಾನಿಕ್ ಟೊಮೊಟೊ ಆಗಿರೋದ್ರಿಂದ ಸೊ ಆರಾಮಾಗಿ ಒನ್ ಟೈಮು ಎಷ್ಟು ಬೇಕಾದ್ರೂ ತಿನ್ಬೋದು. ನಾಟಿ ಟೊಮೊಟೊದಲ್ಲಿ ಬೀಜ ಜಾಸ್ತಿನೇ ಇರುತ್ತೆ. ನಿಮ್ಗೆ
ನಿಮಗೇನಾದ್ರು ಬೀಜ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಅದು ತೆಗೆದುಬಿಟ್ಟು ಬಳಸಿ ಪರವಾಗಿಲ್ಲ. ಹಾಗೆ ಇವತ್ತು ಈ ಟೊಮೊಟೊ ಪಪ್ಪು ಮಾಡ್ಕೊಳ್ಳಿಕ್ಕೆ ನಾನು ಒಂದು ಬೆಳ್ಳುಳ್ಳಿನ ಸ್ವಲ್ಪ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಹಾಗೆ ಇದರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಹಾಗೆ ಹುಣಸೆ ಹಣ್ಣು ಸ್ವಲ್ಪ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಇದರ ಜೊತೆಗೇ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ನಿಮ್ಮ ಮನೆಗೇನಾದ್ರು ಒಣಮೆಣ್ಸಿನ್ಕಾಯಿ ತಂದರೆ ಒಣಮೆಣ್ಸಿನ್ಕಾಯಿ ಹಾಕಿ, ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಹಣ್ಣಾಗಿರೋಂಥ ಇರುತ್ತಲ್ಲ ಅದನ್ನು ಸಹ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪಪ್ಪಂತೂ. ನಿಜ ಈ ಪಪ್ಪಂತೂ ಬಿಸಿ ಬಿಸಿ ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬಟ್ ಬೇಗನೂ ಆಗಿಬಿಡುತ್ತೆ. ನಾವು ಈ ಥರ ಎಲ್ಲ ಕಟ್ ಮಾಡಿ ಇಕ್ಕೊಂಬಿಟ್ರೆ ಜಸ್ಟ್ ಕುಕ್ಕರ್ಗೆ ಹಾಕಿ ಇಕ್ಬಿಡೋದು ಅಷ್ಟೇ, ಅಷ್ಟು ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗ ಈ ಥರ ನಾಟಿ ಟೊಮೊಟೊ ಕಂಡ್ರೆ ಸ್ವಲ್ಪ ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಈ ಥರ ಇಲ್ಲ ಅಂದರೆ ಉಪ್ಪನ್ನ ಡಿಪ್ ಮಾಡ್ಕೊಂಡು ತಿಂದಿದ್ವಿ. ಎಷ್ಟು ಟೊಮೊಟೊ ಹಸಿ ಟೊಮೊಟೊ ಹಾಗಾಗೆ ತಿಂತಿದ್ವಿ. ಯಾಕಂದರೆ ಅಲ್ಲಿ ಬೆಳೆಯುವಂಥದ್ದೆಲ್ಲ ಆರ್ಗಾನಿಕ್ ಆಗಿರುತ್ತಲ್ಲ, ಕೆಮಿಕಲ್ ಫ್ರೀ ಅಲ್ವಾ. ಸೊ ನಿಜ ಹಸಿ ಟೊಮೊಟೊನ ಹಂಗಂಗೆ ತಿಂತಿದ್ದು ತುಂಬಾ ಚೆನ್ನಾಗಿತ್ತು. ಬಟ್ ಅದೆಲ್ಲ ಇವಾಗ ನೆನಪಿಸ್ಕೊಂಡ್ರೆ ಏನೋ ಒಂಥರ ಮೆಮೊರಿ ಆಗಿ. ಹಾಗೆ ಈ ಥರ ಟೊಮೊಟೊ ಕಟ್ ಮಾಡ್ತಾ ಮಾಡ್ತಾ ಆದಷ್ಟು ಒಂದೊಂದು ಟೊಮೊಟೊನ ತಿಂತಾರೆ. ನಿಮಗೂ ಒಳ್ಳೆಯದು, ಸ್ಕಿನ್ನಿಗಂತೂ ತುಂಬಾ ಒಳ್ಳೆಯ ಟೊಮೊಟೊ. ಎಷ್ಟು ನಾವು ಟೊಮೊಟೊನ ಬಳಸ್ತೀವಿ ನಮ್ಮ ಸ್ಕಿನ್ನಿಗೂ ಒಳ್ಳೆಯದು. ಅಷ್ಟೆಲ್ಲ ವಿಟಮಿನ್ ಸಿ ರಿಚ್ ಆಗಿರುತ್ತೆ ಇದೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನಾನಿವತ್ತು ಕ್ವಾಂಟಿಟಿ ಕಮ್ಮಿನೇ ಮಾಡ್ತಿದ್ದೀನಿ, ಯಾಕಂದರೆ ಒನ್ ಟೈಮ್ಗೆ ಆಗುವಷ್ಟು ಅಷ್ಟೇ. ಈಗ ಇದನ್ನೆಲ್ಲ ಹಾಕ್ಕೊಂಬಿಟ್ಟೋಣ. ಟೊಮೊಟೊ ಹಾಗೆ ಈರುಳ್ಳಿ, ಇದರ ಜೊತೆಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಗೆ ಹುಣಸೆ ಹಣ್ಣು ಇದೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಇದರ ಜೊತೆಗೆ ಸ್ವಲ್ಪ ತೊಗರಿಬೇಳೆ ಸೇರಿಸ್ಕೋಬೇಕು. ಇಲ್ಲಿ ತೊಗರಿಬೇಳೆ ನಾನು ಇವತ್ತು 2 ಸ್ಪೂನಷ್ಟು ತೊಗರಿಬೇಳೆನ ಹಾಕ್ಕೊತಿದ್ದೀನಿ. ಇಲ್ಲಿ ತೊಗರಿಬೇಳೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳಿ. ತೊಗರಿಬೇಳೆ ಸ್ವಲ್ಪ ಕಮ್ಮಿ ಅಷ್ಟಿರಬೇಕು. ನಾವು ಟೊಮೊಟೊ ಜಾಸ್ತಿ ತೊಗೋಬೇಕು, ತೊಗರಿಬೇಳೆ ಕಮ್ಮಿ ಹಾಕ್ಕೋಬೇಕು. ತೊಗರಿಬೇಳೆ ಜೊತೆಗೆ ಬೇಕಿದ್ದರೆ 1 ಸ್ಪೂನಷ್ಟು ಹೆಸರುಬೇಳೆನೂ ಹಾಕ್ಕೊಳ್ಳಿ. ಇದರ ಜೊತೆಗೇ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ಧನಿಯಾ ಪುಡಿ 1 ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ನಾನು ಈ ಥರ ಪಪ್ಪುಗಂತ ಟೊಮೊಟೊ ಪಪ್ಪುಗೆ ಮತ್ತು ಕೆಲವೊಂದು ದಾಲ್ ಪಪ್ಪೆಲ್ಲ ಮಾಡ್ತೀವಲ್ಲ ಅದಕ್ಕಂತಾನೆ ಇದಕ್ಕೆ ಮಸಾಲ ಪೌಡರ್ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಮಸಾಲ ಪೌಡರ್ ಒಂದು 2 ಸ್ಪೂನಷ್ಟು ಸೇರಿಸ್ಕೊತಿದ್ದೀನಿ. ನಿಮ್ಮ ಮನೆಗೆ ಈ ಥರ ಮಸಾಲ ಪೌಡರ್ ಇಲ್ಲ ಅಂತಂದರೆ ಧನಿಯಾ ಪುಡಿ 1.5 ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ. ಆ ಬೇಳೆ ಮತ್ತು ಟೊಮೊಟೊ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ಸ್ಟವ್ ಮೇಲೆ ಇಕ್ಕೊಂಬಿಟ್ಟು ಒಂದು 5 ರಿಂದ 6 ವಿಸಿಲ್ ಹಾಕಿಸ್ಕೊಳ್ಳೋಣ. ಅದು ಪೂರ್ತಿ ತಣ್ಣಗಾದ್ಮೇಲೆ ಈಗ ತೆಗೆದು ನೋಡೋಣ. ಮತ್ತು ನೀರೆಲ್ಲ ಬಗ್ಗಿಸ್ಬಿಟ್ಟು ಸ್ವಲ್ಪ ಮ್ಯಾಶರಿಂದಾದರೂ ಮ್ಯಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಮಸಿಯ ಕೋಲಿಂದನೇ ಈ ಥರ ಚೆನ್ನಾಗಿ ಮಸ್ತ್ಕೊಳ್ಳೋಣ. ನನಗೆ ಮಸಿಯ ಕೋಲಿಂದ ತುಂಬ ಈಸಿ ಮಾಡೋದು, ಅದಕ್ಕೆ ನಾನು ಮಸಿಯ ಕೋಲಿನೇ ಚೆನ್ನಾಗಿ ಮಸ್ತ್ಬಿಟ್ಟಿದ್ದೀನಿ. ಹಾಗೆ ಅದೆಲ್ಲ ಬಗ್ಸಿರ್ತೀವಲ್ಲ ಕಟ್ಟು, ಆ ಬೇಳೆ ಕಟ್ಟೆಲ್ಲ ಹಾಗೆ ಇಟ್ಕೊತೀನಿ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿಬಿಟ್ರೆ ಪಾಪು ಸಹ ತಿನ್ನುತ್ತೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಚಿಕ್ಕದೊಂದು ಬಾಣಲೆಗೆ ಆಯಿಲು, ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು ಸೇರಿಸ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಈ ಒಗ್ಗರಣೆನ ಈಗ ಈ ಟೊಮೊಟೊ ಪಪ್ಪುಗೆ ಸೇರಿಸ್ಕೊಂಡು ಈಗ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿ. ನಿಮಗೇನಾದ್ರು ಉಪ್ಪು ಖಾರ ಕಮ್ಮಿ ಇತ್ತಂದರೆ ಒಂದು ಸಲ ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ಟವ್ ಮೇಲೆ ಇಟ್ಕೊಂಬಿಟ್ಟು ಒಂದು 10 ನಿಮಿಷ ಕುದಿಸ್ಕೋಬೇಕು, ಸಾರು ರೆಡಿಯಾಗುತ್ತೆ. ಹೀಗಾಗಿ ಗ್ರೋಸರಿ ತೊಗೊಳ್ಳೋ ಅಂತ ಹೇಳ್ಬಿಟ್ಟು ಡಿಮಾರ್ಟ್ಗೆ ಬಂದಿದ್ವಿ. ಕೆಲವೊಂದೆಲ್ಲ ಡಿಮಾರ್ಟಲ್ಲಿ ಒಳ್ಳೆ ಆಫರ್ ನಡೀತಾ ಇತ್ತು. ಸೊ ಕೆಲವೊಂದೆಲ್ಲ ಲಾಸ್ಟ್ ಟೈಮ್ಗಿಂತ ಈ ಮಂತು ತುಂಬ ಜಾಸ್ತಿನೂ ಆಗಿತ್ತು ರೇಟು, ಕೆಲವೊಂದೆಲ್ಲ ಕಮ್ಮಿನೂ ಆಗಿತ್ತು. ಹಾಗೆ ಮನೆಗೆ ಏನು ಬೇಕೋ ಅದೆಲ್ಲ ನಾನೆಲ್ಲ ತೊಗೊಬಂದ್ವಿ. ಸೊ ನನ್ನ ಮಗಳಿಗಂತೂ ಡಿಮಾರ್ಟ್ಗೆ ಹೋಗಿ ತುಂಬಾ ಖುಷಿ. ಅವಳಿಗೆ ಅಲ್ಲಿ ಓಡಾಡೋಕ್ಕಾಗಿರ್ಬೋದು, ಅಲ್ಲಿ ನೋಡೋಕ್ಕಾಗಿರ್ಬೋದು. ಗ್ರೋಸರಿ ತೊಗೊಂಡಾಗ ಏನೂ ಮಾತಾಡಲ್ಲ ಅವಳು, ಆರಾಮಾಗಿ ಕೂತಿರ್ತಾಳೆ. ಮತ್ತು ನೆಕ್ಸ್ಟ್ ಫ್ಲೋರ್ಗೆ ಬಂದಾಗ ಅವಳು ಏನು ಆಟ ಸಾಮಾನು ನೋಡ್ತಾಳೆ ಅದೆಲ್ಲ ಬೇಕು ಅಂತ ಸಿಕ್ಕಾಪಟ್ಟೆ ಆಟ ಮಾಡ್ತಾಳೆ. ಹಾಗೆ ಈ ಸಲ ಡಿಮಾರ್ಟಲ್ಲಿ ಕಂಟೈನರ್ಸ್ ಅಂತೂ ಗ್ಲಾಸ್ ಕಂಟೈನರ್ಸು ತುಂಬ ಡಿಸೈನ್ ಬಂದಿತ್ತು. ಆದರೆ ಅಷ್ಟೇ ಅಲ್ಲ, ಪ್ಲಾಸ್ಟಿಕ್ ಕಂಟೈನರ್ಸು ಆಗಿರುವ ಸ್ಟೋರೇಜ್ ಕಂಟೈನರ್ಸು ತುಂಬಾ ಚೆನ್ನಾಗಿತ್ತು. ನನಗೆ 39 ರುಪೀಸು, 29 ರುಪೀಸು. ಹಾಗೆ 1 ಲೀಟರ್ ಬೆಲೆ ಇಡಿಸೋವಂಥದ್ದೆಲ್ಲ 69, 59 ಇತ್ತು. ಗ್ಲಾಸ್ ಕಂಟೈನರ್ಸ್ ಅಂತೂ ನಿಜ ಬೆಸ್ಟು ಆಫರ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಬಟ್ ಸಲ ಎಲ್ಲ ಸ್ಟೋರೇಜ್ ಕಂಟೈನರ್ಸ್ ಆಗಿರ್ಬೋದು, ಹಾಗೆ ಫ್ರಿಜ್ ಬಾಕ್ಸಸ್ ಬರ್ತಾವಲ್ಲ ಅವು ಅಂತೂ ತುಂಬಾ ಚೆನ್ನಾಗಿತ್ತು. ಈ ಸಲ ಒಳ್ಳೊಳ್ಳೆ ಎಲ್ಲ ಮಾಡೆಲ್ಸ್ ಎಲ್ಲ ಚೆನ್ನಾಗಿತ್ತು, ಡಿಸೈನ್ಸು ಸಖತ್ತಾಗಿತ್ತು. ಬೆಸ್ಟ್ ಆಫರು ಅಂತ ಹೇಳ್ಬೋದು. ನಿಜ ಪ್ಲಾಸ್ಟಿಕ್ ಬಾಕ್ಸಸ್ ಎಲ್ಲ ಕೆಲವೊಂದೆಲ್ಲ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಸ್ವಲ್ಪ ಚಿಕ್ಕ ಕ್ವಾಲಿಟಿ ಆಗಿರ್ಬೋದು, ಇಲ್ಲ ದೊಡ್ಡ ದೊಡ್ಡ ಬಾಕ್ಸ್ಗಳೆಲ್ಲ ಆಗಿರ್ಬೋದು, ಸೇಮ್ದೆಲ್ಲ ಚೆನ್ನಾಗಿ ಇತ್ತು. ಚಿಕ್ಕ ಗ್ಲಾಸ್ ಕಂಟೈನರ್ಸ್ ಜಸ್ಟ್ ಇಷ್ಟಿಷ್ಟೇ ಒಂದು 30 ಗ್ರಾಮ್ಸು 20 ಗ್ರಾಮ್ಸ್ ಇಡಿಸ್ತಾವಲ್ಲ ಆ ಥರವೆಲ್ಲ ತುಂಬಾ ಚೆನ್ನಾಗಿತ್ತು. ಆ ಬಾಕ್ಸುಗಳಂತ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿತ್ತು. ನಾನು ಕೆಲವೊಂದೆಲ್ಲ ತಗೊಳ್ಳೋಣ ಅಂತ ನೋಡಿದೆ, ಬಟ್ ಆಗಿಲ್ಲ, ನೆಕ್ಸ್ಟ್ ಮಂತ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ನನಗೆ ಒಂದು ತೊಗೊಂಬಿಟ್ರೆ ಒಂದು 20 ಕಂಟೈನರ್ಸ್ ಬೇಕಿತ್ತು, 20 ಕಂಟೈನರ್ಸ್ ಇರಲಿಲ್ಲ. ಎಲ್ಲ ಅದು ಒಂದು ಡಿಸೈನ್ ಮೇಲೆ ಬರೀ 6, 7 ಆ ಥರದ್ದೆಲ್ಲ ಸಿಕ್ತಿತ್ತು, ಅದಕ್ಕೆ ನಾನು ತೊಗೊಳ್ಳಿಲ್ಲ. ಹಾಗೆ ನಾನು ಈ ಥರದ್ದೊಂದು ಕಡಾಯಿ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಚಿಕ್ಕದು ಇದು 179 ಏನೋ ಇತ್ತು, ತುಂಬಾ ಚೆನ್ನಾಗಿತ್ತು ಆ ಕಡಾಯಿನೂ. ಸ್ಮಾಲಾಗಿ ಏನಾದ್ರು ಫ್ರೈ ಮಾಡ್ಕೊಳ್ಳೋಕ್ಕಾಗಿರ್ಬೋದು. ಕೆಲವೊಂದೆಲ್ಲ ಚಿಕ್ಕ ಐಟಮ್ ಎಲ್ಲ ನಾವೇನಾದ್ರು ಫ್ರೈ ಮಾಡಬೇಕು ಅಂತಂದರೆ ಕ್ವಾಂಟಿಟಿ ಕಮ್ಮಿ ಮಾಡ್ತೀವಲ್ಲ, ಅದಕ್ಕಾದರೆ ಬೆಸ್ಟು ಅಂತ ಹೇಳ್ಬಿಟ್ಟು ಆ ಥರದೊಂದು ಕಡಾಯಿ ತೊಗೊಂಡೆ. ತುಂಬ ಚೆನ್ನಾಗಿ ಕ್ವಾಲಿಟಿನೂ ಚೆನ್ನಾಗಿದೆ ಅದು. ಹಾಗೆ ಕೆಲವೊಂದು ರೇಷನ್ ಎಲ್ಲ ಡಿಮಾರ್ಟಲ್ಲಿ ಕೆಲವೊಂದೆಲ್ಲ ಬೆಸ್ಟು, ಎಲ್ಲ ಅಂತಲ್ಲ, ಕೆಲವೊಂದೆಲ್ಲ ಕಮ್ಮಿ ಇರ್ತವೆ. ಎಸ್ಪೆಷಲಿ ಪೂಜೆ ಐಟಮ್ಸ್ ಇರ್ತಾವಲ್ಲ, ಊದುಬತ್ತಿ ಆಗಿರ್ಬೋದು, ಈ ಧೂಪ ಅವೆಲ್ಲ ನಾವು ಹೊರಗಡೆ ತೊಗೊಂಡಾಗ
₹3 ₹4 ಎಲ್ಲ ಜಾಸ್ತಿ ಇರುತ್ತೆ. ಬಟ್ ಡಿಮಾರ್ಟ್ಗೆ ಕಂಪೇರ್ ಮಾಡಿದ್ರೆ ಕೆಲವೊಂದೆಲ್ಲ ಕಮ್ಮಿನೇ ಇರ್ತವೆ. ನನಗಂತೂ ಕೆಲವೊಂದೆಲ್ಲ ತುಂಬಾ ಬೆಸ್ಟ್. ಅದಕ್ಕೆ ಜಾಸ್ತಿ ಡಿಮಾರ್ಟಲ್ಲೇ ತೊಗೊಳಕ್ಕೆ ಹೋಗ್ತೀವಿ. ಹಾಗೆ ಇನ್ನು ತಂದಿಟ್ಟಂಥ ಗ್ರೋಸರಿ ಎಲ್ಲ ಒಂದು ಸಲ ಚೆಕ್ ಮಾಡ್ಕೋಬೇಕು ನಾವು. ಅಲ್ಲಿ ಬಿಲ್ ಹಾಕ್ಸ್ಕೊ ಬಂದಮೇಲೆ ಮನೆಗೆ ಬಂದಮೇಲೆ ಇದು ಎಲ್ಲ ಐಟಮ್ ಇದಾವ ನಾವು ತೊಗೊಂಡಿರೋ ಐಟಮ್ ಅಂತ ಹೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳೋದು ತುಂಬಾ ಬೆಸ್ಟು. ಹಾಗೆ ಯಾವ್ದು ಎಷ್ಟು ರೇಟ್ ಹಾಕಿದ್ರೆ ನಾವು ನೋಡಿದಾಗ ಎಷ್ಟಿತ್ತು ಹಾಕಿದಾಗ ಎಷ್ಟಿತ್ತು ಅಂತ ಹೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೋಬೇಕು. ಹಾಗೆ ತೊಗರಿಬೇಳೆ ಅಂತೂ ನಾವು ಲಾಸ್ಟ್ ಮಂತ್ಗೆ ಈ ಮಂತ್ಗೂ ₹12 ಏನೋ ಜಾಸ್ತಿ ಆಗಿದೆ. ಬರ್ತಾ ತೊಗರಿಬೇಳೆ ಜಾಸ್ತಿನೇ ಆಗ್ತಿದೆ. ಈಗ ಅದನ್ನೆಲ್ಲ ನಾನು ಕಂಟೈನರ್ಸ್ ಎಲ್ಲ ನಾನು ನೆನ್ನೆ ನೈಟ್ ಎಲ್ಲ ತೊಳೆದಿಟ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ನಾಳೆ ಹೋಗ್ತೀವಿ ಅಂತ ಗೊತ್ತಿತ್ತಲ್ಲ, ತೊಳೆದ್ಬಿಟ್ಟು ಎಲ್ಲ ಒಣಗಿಸ್ಬಿಟ್ಟಿದ್ದೆ ಅದನ್ನು. ಈಗ ಅದಕ್ಕೆಲ್ಲನೂ ಕ್ಲೀನ್ ಮಾಡ್ಕೊಂಡು ಈ ಥರ ಫಿಲ್ ಮಾಡ್ಕೊಂಡು ನಾನು ಈ ಥರ ಲೂಸ್ ಐಟಮ್ ಎಲ್ಲ ತರ್ತೀವಲ್ಲ, ನಾವು ಪಾಕೆಟ್ ಐಟಮ್ ಏನೂ ಕ್ಲೀನ್ ಮಾಡೋಕ್ಕೋಗಲ್ಲ. ಇನ್ನು ಹಂಗೆ ಕೆಲವೊಂದೆಲ್ಲ ತರ್ತೀವಲ್ಲ, ಆ ಥರದ್ದೆಲ್ಲ ನಾನು ಈ ಥರ ಕ್ಲೀನ್ ಮಾಡಿಬಿಟ್ಟೆ ಆಮೇಲೆ ಸ್ಟೋರ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಲ್ಲ ಅಂದರೆ ಬೇಗ ಹುಳ ಆಗಿಬಿಡುತ್ತೆ. ಕೆಲವೊಂದೆಲ್ಲ ಬಿಸಿಲಿಗೆ ಇಕ್ಕೊಂಬಿಟ್ಟು ಸ್ಟೋರ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು, ಅದಂತೂ ಬೆಸ್ಟು. ಈಗ ಅದನ್ನು ಫಿಲ್ ಮಾಡ್ಕೊತಿದ್ದೀನಿ. ಆಲ್ಮೋಸ್ಟ್ ನಾವು ಬರೋಷ್ಟೊತ್ತಿಗೆ 1:30 ಹಂಗೆ ಆಗಿತ್ತು. ನಾವು ಹೋಗಿದ್ದೇನೆ 11 ಗಂಟೆ ಹೋಗಿದ್ವಿ. ಅಲ್ಲಿಂದ ಮುಗಿಸೋಷ್ಟೊತ್ತಿಗೆ 1:30 ಆಯಿತು ಮನೆಗೆ ಬರೋಷ್ಟೊತ್ತಿಗೆ. ಹಾಗೆ ಈ ಥರ ನಾವು ಯಾವಾಗಿಂದ ಅವಾಗ ಕಂಟೈನರ್ಸು ಖಾಲಿ ಆದ ತಕ್ಷಣ ಹಂಗೆ ತೊಳೆದ್ಬಿಟ್ಟು ಈ ಥರ ಫಿಲ್ ಮಾಡಿಕೊಂಡ್ರೆ ಸೊ ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಹಾಲು ಇಕ್ಕಿರುವಂಥದ್ದು ಸೆಲ್ಫ್ ಆಗಿರೋದೆಲ್ಲ ಹಾಗೆ ಒರೆಸ್ಕೊಂಬಿಟ್ಟೆ, ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆಯೇ ಇಲ್ಲ. ಆ ಬಾಕ್ಸುಗಳು ಅಷ್ಟು ನೋಡೋಕ್ಕೂ ಕ್ಲೀನಾಗಿರ್ತವೆ. ನಾವು ಹಾಕಿದ ಏನೇ ಐಟಮ್ ಅದು ಹುಳ ಬಿದ್ದರೂ ಏನೇ ಬಿದ್ದರೂ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನಾನು ಅದಕ್ಕೆ ಆಲ್ಮೋಸ್ಟ್ ರೇಷನ್ ಖಾಲಿ ಆದ ತಕ್ಷಣ ಯಾವಾಗಿನ ಕಂಟೈನರ್ ಅವಾಗೆ ತೊಳೆದ್ಬಿಟ್ಟು ಅದನ್ನು ರೀಫಿಲ್ ಮಾಡ್ಕೊಳ್ಳೋದು ತುಂಬಾ ಬೆಸ್ಟ್. ನೀವು ಅದೇ ಥರನೇ ಹ್ಯಾಬಿಟ್ ಮಾಡ್ಕೊಳ್ಳಿ. ಕೆಲವರೆಲ್ಲ ಅದೇ ಥರ ಮಾಡ್ತಾರೆ. ನಾನು ಅದು ಮತ್ತೆ ಬೈಕೋಬಿಡಿ, ನನಗೆ ಈ ಥರ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಅದೆಲ್ಲ ಎಲ್ಲ ಕಂಟೈನರ್ಸ್ನ ಇದೇ ಥರ ಫಿಲ್ ಮಾಡ್ಕೊಂಬಿಟ್ಟೆ. ಹಾಗೆ ಇನ್ನು ಊಟಕ್ಕೂ ಟೈಮ್ ಆಗಿತ್ತಲ್ಲ, ಇನ್ನೊಂದು ಕಡೆ ರೈಸ್ಗೂ ಸಹ ಇಟ್ಟಿದ್ದೀನಿ ಸ್ಟವ್ ಕಡೆ. ಒಂದು ಕಡೆ ರೈಸು ಸಹ ಹಾಕ್ತೀವಿ. ಅಷ್ಟೊತ್ತಿಗೆ ಇದೆಲ್ಲ ಫಿಲ್ ಮಾಡಿ ಎತ್ತಿಕೊಂಬಿಟ್ರೆ ಬೆಸ್ಟು ಅಂತ ಹೇಳ್ಬಿಟ್ಟು. ಇನ್ನು ಕೆಳಗಡೆ ಇಕ್ಕರೆ ಅಂತೂ ನನ್ನ ಮಗಳೆಲ್ಲ ಕಿತ್ತಾಕ್ಬಿಡ್ತಾರೆ. ಅವಳೇ ಕೊಡ್ತಾರೆ, ಇದು ಎತ್ತಿಕ್ಕೋ ಅದಕ್ಕಿತ್ತು ಅಂತ. ಅಷ್ಟು ಯಾಕೆ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಎತ್ತಿಕ್ಕೊಂತಿದ್ದೀನಿ. ಈ ಪಾಸ್ತಾ ಅಂತೂ ಒಳ್ಳೆ ಆಫರ್ ನಡೀತಾ ಇತ್ತು. ಎಷ್ಟು 850 ಗ್ರಾಮ್ಸ್ ಏನೋ ₹62 or ₹92 ಎಷ್ಟೋ ಇತ್ತು ಸಮಥಿಂಗು. ತುಂಬ ಬೆಸ್ಟು. ನಾವು ಔಟ್ಸೈಡ್ ಅಂಗಡಿಗೆ ಕಂಪೇರ್ ಮಾಡಿದ್ರೆ ಇದಂತೂ ತುಂಬ ಬೆಸ್ಟು ಅಂತ ಅನಿಸ್ತು. ಹಾಗೆ ಇದೆಲ್ಲ ಊಟಕ್ಕೂ ಇವಾಗ ಊಟಕ್ಕೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟ. ಇನ್ನೊಂದು ಕಡೆ ರೈಸು ಸಹ ಆಗಿತ್ತು. ನಿಜ ಸೊಪ್ಪು ಸಾರಂತೂ ಬಿಸಿ ಬಿಸಿ ರೈಸ್ ಜೊತೆಗೆ ಸೂಪರಾಗಿತ್ತು. ಇದಕ್ಕೆ ಸ್ವಲ್ಪ ಪಿಕ್ಕಲು, ಹಾಗೆ ಇವತ್ತು ನಾನು ಕಡ್ಡಿ ಚಿಪ್ಸು ಸಹ ತಗೊಬಂದರೆ ಬರಬೇಕಾದ್ರೆ ಬೇಕರಿಯಲ್ಲಿ. ಇದು ಸುವರ್ಣಗಡ್ಡೆ ಅಂತೀವಲ್ಲ, ಅದರದ್ದು ಕಡ್ಡಿ ಚಿಪ್ಸು ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಿಮಗೆ ಯಾವ್ದಾರು ರೆಸಿಪೀಸ್ ಬೇಕು ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.